ಚಿಕ್ಕಪ್ಪ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರುವ ಬಬ್ರು ವಾಹನ ತಮ್ಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಯಾರು? ಬಬ್ರು ವಾಹನ? ಆಹಾ, ಚಿಕ್ಕಪ್ಪ, ಆಶ್ಚರ್ಯ ಋಷಿಕೇತು, ನಿನ್ನ ಮಾತು ಸತ್ಯ. ಒಬ್ಬರು ಪ್ರೊಫೈಲ್ ಪಿಕ್ಚರ್ ಹಾಗೆ ಇನ್ನೊಬ್ಬರು ಪ್ರೊಫೈಲ್ ಪಿಕ್ಚರ್ ಇರೋ ವೈಶಿಷ್ಟ್ಯ ಇವತ್ತು ನೋಡಿದ ಹಾಗಾಯ್ತು. ನೀನೇಯೋ ವೀರಬಬ್ರು ವಾಹನ, ಮಣಿಪುರದ ಕಿಂಗು. ತುಂಬಿದ ವಾಟ್ಸಪ್ ಗ್ರೂಪ್ ಚಾಟ್ನಲ್ಲಿ ನಮ್ಮವರ ಮುಂದೆ ನೀನೇನು ಮೆಸೇಜ್ ಮಾಡಿದೆ? ನಿನ್ನ ಅಂಕಲ್ಲೇ ಹೊರತು ಎಲ್ಲರಿಗೂ ಟ್ವಿಂಕಲ್ ಸ್ಟಾರ್ ಎಲ್ಲ ಎಂದು ಮೆಸೇಜ್ ಕಳಿಸಿ ಬೆರಳಿಗೆ ಬಂದಂತೆ ಟೈಪ್ ಮಾಡಿದ ನೀನು ಈಗ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಶರಣಾರ್ಥಿ ಆಗಲು ಬಂದಿರುವುದನ್ನು ನೋಡಿದರೆ ಪಾಪ ನಮಗೆ ಕನಿಕರವಾಗ್ತಾ ಇದೆ. ಪ್ರಾಣ ಭೀತಿಯಿಂದ ತಲೆದಗ್ಗಿಸಿ ನಮಗೆ ಫೋಕ್ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದವರ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಕೊಳ್ಳುವುದೇ ಪಾಂಡವರ ಧರ್ಮ. ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿಕೊಳ್ಳಲಾಗುವುದು ಏಳು ಮೇಲೆ. ಪ್ರಾಣ ಭೀತಿಯಿಂದ ಫೋಕ್ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ ಪ್ರಾಣ ಭೀತಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಶರಣಾಗತನಾಗಿ ತಲೆದಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ಡ್ಯಾಡಿಯ ಚರಣಾರವಿಂದಗಳ ಜೆರಾಕ್ಸ್ ತೆಗೆದುಕೊಂಡು ಎನ್ಲಾರ್ಜ್ ಮಾಡಿಸಿ ಸ್ಕ್ಯಾನ್ ಮಾಡಿ ನನ್ನ ಫೇಸ್ಬುಕ್ ವಾಲಲ್ಲಿ ಶೇರ್ ಮಾಡೋಣ ಎಂದು ತಲೆದಗ್ಗಿಸಿದೆ. ಡ್ಯಾಡಿ ಯಾವ ಗಣೇಶ್ ಬೀಡಿ? ಯಾರು ನಿನ್ನ ಡ್ಯಾಡಿ? ಫೇಸ್ಬುಕ್ನಲ್ಲಿ 24 ತಾಸು ಓತ್ಲಾ ಹೊಡೆಯುವ ಫೇಸ್ಬುಕ್ ಶೂರ, ವಾಟ್ಸಪ್ನಲ್ಲಿ ದಿನಕ್ಕೆ ಸಾವಿರಾರು ಜೋಕ್ಸ್ ಫಾರ್ವರ್ಡ್ ಮಾಡೋ ವಾಟ್ಸಪ್ ವೀರ, ಟ್ವಿಟರ್ನಲ್ಲಿ ಸ್ವೀಟ್ ಆಗಿ ಟ್ವೀಟ್ ಮಾಡಿ ಕ್ಯೂಟಿ ಬ್ಯೂಟಿಗಳ ಹೃದಯ ಗೆಲ್ಲೋ ಚೋರ. ಕೇಳಿದ್ರಾ ಈ ವಿಚಿತ್ರವಾದ ಮಾತುಗಳನ್ನ? ಫೇಸ್ಬುಕ್ನಲ್ಲಿ ಓತ್ಲಾ ಹೊಡೆಯೋ ಶೂರ ಅಂದ್ರೆ ನಾನು ಇವನ ಯಾಕೆ ನಗು, ಯಾಕೆ ಪರಿಹಾಸ್ಯ? ಇದೇನು ಉಕ್ಕಿ ಬರುತ್ತಿರುವ ಪುತ್ರವಾತ್ಸಲ್ಯಕ್ಕೋ ಅಥವಾ ನೀವು ಫೇಸ್ಬುಕ್ನಲ್ಲಿ ಹಾಕಿದ ಫೋಟೋಗೆ ನಾನು ಲೈಕು ಕಾಮೆಂಟು ಹಾಕಲಿಲ್ಲ ಎಂಬ ಆಕ್ರೋಶಕ್ಕೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನ ಡ್ಯಾಡಿ ಅಂದೆಯಲ್ಲ, ಅದಕ್ಕೆ ನೀವೇ ನನ್ನ ಡ್ಯಾಡಿ ಅನ್ನೋ ಸತ್ಯ ಇವತ್ತು ನನ್ನ ಮಮ್ಮಿ ಫೇಸ್ಬುಕ್ಕಿನ ವಾಲಲ್ಲಿ ಹಾಕಿರೋ ಸ್ಟೇಟಸ್ ನೋಡಿ ತಿಳಿದು ನಿಮ್ಮ ಹೋಲ್ ಬಾಡಿ ದರ್ಶನಕ್ಕೆ ರೈಲ್ ಗಾಡಿ ಹತ್ಕೊಂಡು ಓಡೋಡಿ ಬಂದೆ. ಮಮ್ಮಿ? ಯಾರು ನಿನ್ನ ಮಮ್ಮಿ? ಏನು ಕರಿಷ್ಮಾನೋ, ಕರೀನಾನೋ, ಕತ್ರೀನಾನೋ ಅಥವಾ ಸಾಕ್ಷಾತ್ ಸನ್ನಿ ಲಿಯೋನಿನೋ? ಹರಿ ಶಾಂತಂ ಪಾಪಂ. ಈಗ ತಾನೇ ಫಾರ್ಮೆಟ್ ಮಾಡಿರೋ ಹಾರ್ಡ್ ಡಿಸ್ಕಿನಷ್ಟೇ ಪರಮ ಪವಿತ್ರಳಾದ ನನ್ನ ತಾಯಿನ ಸನ್ನಿ ಲಿಯೋನಿಗೆ ಹೋಲಿಸ್ತಾ ಇದ್ದೀರಾ? ಸೈಬರ್ ಕ್ರೈಮು, ಹ್ಯಾಕಿಂಗು, ಇಂಟರ್ನೆಟ್ ವೈರಸ್ಗಳೇ ತನ್ನ ಜೀವನದ ಉಸಿರು ಅಂತ ತಿಳಿದಿರೋ ಕರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು. ಪಾಂಡವರ ಫ್ಲೋ ಚಾರ್ಟ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಫ್ಲೋ ಚಾರ್ಟ್ ಬಗ್ಗೆ ಮಾತಾಡುವ ಯೋಗ್ಯತೆ ನನಗಿಲ್ವೇ? ಮಮ್ಮಿ, ನನ್ನ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಡ್ಯಾಡಿ ಹೆಸರು ಹಾಕದೆ ಇದ್ದಿದ್ದರ ಪ್ರತಿಫಲ ನನ್ನ ಎಂಥ ಅಗ್ನಿ ಪರೀಕ್ಷೆಗೆ ನೂಕಿದೆಯಾ ನೋಡಿದೆಯಾ? ಮಹಾವೀರ, ವಾರ ಜೋನುಗಳ ಬಾಂಬ್ಗಳ ಆರ್ಭಟದಿಂದ ನಿಮ್ಮ ಮೆಮರಿ ಲೀಕ್ ಆಗಿರಬಹುದು. ಹಗಲು ರಾತ್ರಿ ವೆಬ್ಬು ಗಿಬ್ಬು ಗಪ್ಪು ಬ್ರೌಸು ಮಾಡಿ ನಿಮ್ಮ ಕಣ್ಣಿಗೆ ಮಂಜು ಕವಿದಿರಬಹುದು. ನೆನಪು ಮಾಡಿಕೊಳ್ಳಿ, ನೀವು ಆರ್ಕುಟ್ನಲ್ಲಿ ನನ್ನ ಮಮ್ಮಿನ ಮೀಟ್ ಮಾಡಿದ್ದು, ಯಾಹೂ ಮೆಸೆಂಜರ್ ಅಲ್ಲಿ ಚಾಟಿಸಿದ್ದು, ಸ್ಕೈಪ್ನಲ್ಲಿ ಇಣಿಕಿ ನೋಡಿದ್ದು, ರಿಮೋಟ್ ಆಕ್ಸೆಸ್ ನಿಂದ ನನ್ನ ಜನ್ಮಕ್ಕೆ ಕಾರಣವಾಗಿದ್ದು, ಇದೊಂದು ನಿಮ್ಮ ನೆನಪಿನಲ್ಲಿಲ್ಲವೇ? ನಿಜವಾಗಿದ್ದರೆ ತಾನೇ ನೆನಪಿನಲ್ಲಿರೋದು. ಯಾವ ಆರ್ಕೊಟ್ಟು, ಯಾವ ಯಾಹೂ ಚಾಟು, ಯಾವ ಸ್ಕೈಪು, ಎಲ್ಲಿ ಇಣಿಕಿ ನೋಡಿದ್ದು, ಯಾರು ನನ್ನ ಮಗ? 14 ದಿವಸಗಳ ಕಾಲ ಐಪ್ಯಾಡಿನಲ್ಲಿ ನಡೆದ ಕ್ಯಾಂಡಿ ಕ್ರಶ್ ಮಹಾ ಸಂಗ್ರಾಮದಲ್ಲಿ ಏಕಾಂಗಿಯಾಗಿ ಕಲರ್ಫುಲ್ ಕ್ಯಾಂಡಿಗಳನ್ನು ಭೇದಿಸಿ ಅಡ್ಡ ಬಂದ ಜೆಲ್ಲಿ ಬೀನ್ಸ್ಗಳನ್ನು ಕುಣಿದು ಕ್ರಶ್ ಮಾಡಿ ಗೇಮಿಂಗ್ ವರ್ಲ್ಡ್ ಅನ್ನೇ ಅಲ್ಲೋಲ ಕಲ್ಲೋಲ ಮಾಡಿ
ಮಿಂಚಿನಂತ ಬೆಳಗಿ ಕೊನೆಗೆ ಕೊಳಕು ಐಪ್ಯಾಡಿನಿಂದ ಇದ್ದ 2 ಕಣ್ಣುಗಳನ್ನು ಕಳೆದುಕೊಂಡ ಸುಭದ್ರಾನಂದನ ವೀರ ಅಭಿಮನ್ಯು ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಎಂಬ ಸತ್ಯ ತಿಳಿದಿದ್ದರೆ ಕ್ಯಾಂಡಿ ಕ್ರಶ್ ನಲ್ಲಿ ಕ್ಯಾಂಡಿ ಕ್ರಶ್ ಮಾಡುತ್ತಿದ್ದುದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಮಾತು ನನ್ನ ಮಗ ಅಂತ ಯಾಕೆ ಬೊಗಳ್ತೀಯ? ಹೋಗಿ ನಿಮ್ಮ ಮಮ್ಮಿ ಕೇಳು, ನಿನ್ನ ಬರ್ತ್ಗೆ ಕಾರಣದ ನಿಮ್ಮ ಡ್ಯಾಡಿ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರೆ ಅವರ ಹಾರ್ಟ್ ಅನ್ನ ಬಗೆದು ಬೆಂಗಳೂರಿನಿಂದ ಚೆನ್ನೈಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೆ. ಆದರೆ ನೀವು ಸೀನಿಯರ್, ಶ್ರೀಕೃಷ್ಣನ ಬೆಸ್ಟ್ ಫ್ರೆಂಡ್, ಆ ಗೌರವದಿಂದ ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ. ನನ್ನ ತಾಯಿ ಗೂಗಲ್ ಸರ್ಚಿನಷ್ಟೇ ಪವಿತ್ರಳು. ನಿಮ್ಮ ದರ್ಶನಕ್ಕಾಗಿ ತನ್ನ ಆನ್ಲೈನ್ ಶಾಪಿಂಗು, ಬ್ರೌಸಿಂಗು, ಗ್ರೂಪ್ ಚಾಟ್ಸು, ಕಿಟ್ಟಿ ಪಾರ್ಟಿ, ಕ್ಲಬ್, ಪಾಟ್ಲಕ್ ಪಾರ್ಟಿಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ ಫೇಸ್ಬುಕ್ ಪ್ರೊಫೈಲ್ ಪೇಜ್ ಅನ್ನೇ ನೋಡ್ತಾ ಇರೋ ಆ ಪವಿತ್ರ ಮೂರ್ತಿಗೆ ಕೆಟ್ಟ ಹೆಸರು ತರಬೇಡಿ, ಅವಳ ಪ್ರೊಫೈಲ್ಗೆ ಕಳಂಕ ಹಚ್ಚಬೇಡಿ. ದಯಮಾಡಿ ನನ್ನ ತಾಯಿಗೆ ನಿಮ್ಮ ಪ್ರೊಫೈಲ್ನ ರಿಲೇಶನ್ಶಿಪ್ ಸ್ಟೇಟಸ್ ನಲ್ಲಿ ವೈಫ್ ಆಗೋ ಭಾಗ್ಯ ಕರುಣಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ದೂರ ಸರಿ. ನಿನ್ನ ಈ ವೈರಸ್ ಇನ್ಫೆಕ್ಟೆಡ್ ಕೈಗಳಿಂದ ನಮ್ಮ ನೈಕಿ ಶೂಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಬ್ಲಾಕ್ ಮಾಡಿದ ನನ್ನ ಪ್ರೊಫೈಲ್ ಅನ್ನು ಅನ್ಬ್ಲಾಕ್ ಮಾಡದೆ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸದೆ ರಣರಂಗದಲ್ಲಿ ಬಂದು ತಕ್ಕ ಉತ್ತರ ಕೊಡುತ್ತಿದ್ದೆ. ಹೀಗೆ ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು 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 ಐಟಮ್ ಗರ್ಲ್ ಮಗನೇ ಇರಬೇಕು. ಐಟಮ್ ಗರ್ಲ್ ಮಗ ದಿನಕ್ಕೆ ಬರುವ 100 ಕ್ಯಾಂಡಿ ಕ್ರಶ್ ರಿಕ್ವೆಸ್ಟ್ಗಳನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಬಲ್ಲೆ. ಜಿಮೇಲಿಗೆ ಬರುವ 1000 ಜಂಕ್ ಮೇಲುಗಳನ್ನು ಹಗಲು ರಾತ್ರಿ ಕುಂತು ಓದಬಲ್ಲೆ. ಗೊತ್ತು ಗುರಿ ಇಲ್ಲದವರು ಮಾಡುವ 1000 ಫೋಟೋ ಟ್ಯಾಗ್ಗಳನ್ನು ಸಹಿಸಿಕೊಳ್ಳಬಲ್ಲೆ. ಆದರೆ ಈ ಮಮ್ಮಿ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ನಿನ್ನ ಮೈಯಲ್ಲಿ ಮಲಗಿದ್ದ ಚಿಕನ್ ಗುನ್ಯಾವನ್ನು ನೀನೇ ಬಡಿದೆಬ್ಬಿಸಿಕೊಂಡೆ. ಮಮ್ಮಿ ದೇವತೆಯ ಪ್ಯೂರಿಟಿಗೆ ಮಸಿ ಹಚ್ಚಿ ನಿನ್ನ ಸಿಸ್ಟಮ್ ಶಟ್ ಡೌನ್ ಪ್ರಾಸೆಸ್ ಅನ್ನು ನೀನೇ ರನ್ ಮಾಡಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ನಾರ್ಟನ್ ಆಂಟಿವೈರಸ್ಸೇ ಬರಲಿ, ಸ್ಟೀವ್ ಜಾಬ್ನ ಆಪರೇಟಿಂಗ್ ಸಿಸ್ಟಮ್ ಅಡ್ಡ ಬರಲಿ, ನಿನ್ನ ಸೊಕ್ಕಿನ ಕಾಮೆಂಟ್ಗಳಿಗೆ ತಕ್ಕ ರಿಪ್ಲೈ ಕೊಟ್ಟು ನಿನ್ನ PC, ಲ್ಯಾಪ್ಟಾಪ್, ಮೊಬೈಲ್ಗಳನ್ನು ಹ್ಯಾಕ್ ಮಾಡಿ ಚಂಡಾಡದಿದ್ದರೆ ನಾನು ಚಿತ್ರಾಂಗದ ಮಗ ಬಬ್ರುವಾಹನನಲ್ಲ. ಪರಸಿಡಿಲು ಬಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ನಿರಿದನು, ಅಯ್ಯೋ ತಡೆಯದಾದೆ ಅಮ್ಮ. ಪರಮ ಪಾವನೆ ನೀನು ಪಾಪಾತ್ಮಳೆಂತೆನಗೆ ಜನ್ಮವಿದ್ಯೆಯಂತೆ ಅಮ್ಮ. ಜಾರತನದಲ್ಲಿ ನೀ ಜನ್ಮವಿದ್ಯೆಯಂತೆ. ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನ ಅಂಗಾಂಗ ಉರಿದೆದ್ದು ರೋಷದಿಂ ಶಪಥಗೈದೆ. ನುಡಿದಂತೆ ನಡೆದು ಪಾರ್ಥನ ಗರ್ವವಂ ತೊಡೆದು ಸತ್ಯವೇನೆಂಬುದನ್ನು ತೋರೆದಿರೆನು. ಬೆಚ್ಚದೆ ಎನ್ನೆದೆಯ ಕಿಚ್ಚನು ತೋರಿ ರೊಚ್ಚಿನಿಂದವನ ಕೊಚ್ಚದೆ ಬಿಡನಮ್ಮ. ಸಚ್ಚರಿತೆ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ. ಸತ್ಯ